ಇದು ಒಂದು 2-3 ವರ್ಷ ಆಯ್ತು ನೇತ್ರಾವತಿ ಪೀಕ್ ಓಪನ್ ಆಗಿ. ಕಾಗದದ ದೋಣಿಯಲ್ಲಿ ನಾಕುರುವಂತ ಹೊತ್ತಾಯಿತೆ, ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕೂತು ಮುತ್ತಾಯಿತೆ, ಹಗುರಾದೀತೇನೋ ನನ್ನೆದೆಯ ಭಾರ. ಕರ್ಕು ಬಂದ್ರು ಅಂತ ಹೇಳಿದ್ದೀರಿ ನೀವು. ಮಿತ್ತು ಬೋಡಿತ್ತೆ ಓಲೋ ತೋಜುಂಡು ಅವು ಅದಾನೆ ಸ್ಟ್ರೈಟ್. ಓಲೋ ಒಂದು ರಜ್ಜನ ಒಲ್ಲೇದ ಅದು ಅಡ್ಡ ವ್ಯೂ ಮಾರಿ. ಇಂಚು ಬಲ್ಲ ರೈಟ್ ಬಲ್ಲ ನಾನು ಹಂಚ್ಬೋದು ಬೂರು ಹೊಡ್ಚಿ. ಅಡ್ವೆಂಚರಸ್ ಟ್ರಕ್ಕಿಂಗ್. ಇದು ಒಂದು 2-3 ವರ್ಷ ಆಯ್ತು ನೇತ್ರಾವತಿ ಪೀಕ್ ಓಪನ್ ಆಗಿ. ಬನ್ನಿ ಬಹಳ ಚೆನ್ನಾಗಿದೆ. ಇನ್ನು ವ್ಯೂ ಶುರು ಆಯ್ತು, 15 ದಿವಸ ಆಯ್ತು. ಎಲ್ಲ ಇದಕ್ಕೆಲ್ಲ ನಮಗೆ ಜನ ಕಳಿಸಿ ಸ್ವಲ್ಪ. ಆಯ್ತು ಜನ ಕಳಿಸುವ. ನಾನು ಹಾಕ್ತೀನಿ ವಿಡಿಯೋ ಹಾಕ್ತೀನಿ. ಈಗ ಎಷ್ಟು ಈಗ 15 ದಿವಸ ಆದದ? 15 ದಿವಸ ಆಯ್ತು. ಜನ ನಿನ್ನೆ ಒಂದು 200-250 ಜನ ಆಯ್ತು. ಓ ದಿನಕ್ಕೆ ಎಷ್ಟು ಜನ ಬರ್ತಾರೆ? ವಾರ 300-500 ಹೀಗೆಲ್ಲ ಆಗ್ತಾ ಇದೆ. ಭಯಂಕರ. ಬಟ್ ಇದೇ ಸೀಸನ್ ಅಲ್ಲಿ ಆಗೋದು ಮಳೆ. ಮೊನ್ನೆ ಮೇ 25ರಿಂದ ಸ್ಟಾರ್ಟ್ ಆಗಿದೆ. ಜನವರಿವರೆಗೆ ಇದೆ. ಅಲ್ಲಿಂದ ಮೇ ಇಂದ ಜನವರಿ ತನಕ ಇರ್ತದೆ. ಜನವರಿ ತನಕ ಇದೆ. ನವೆಂಬರ್ ಜನವರಿಗೆ ಕ್ಲೋಸ್ ಮಾಡ್ತಾರೆ. ನೀವು ಇದು ಫಸ್ಟ್ ಬರ್ತೀರಾ ಸರ್? ಹೌದೌದು, ಇಲ್ಲಿಗೆ ಫಸ್ಟ್ ಬರ್ತಾ ಇರೋದು ಟ್ರೆಕ್ಕಿಂಗ್. ನಿಮ್ದು ಹೆಸರು ಹೇಗೆ? ನಮ್ಮ ಹೆಸರು ಸುರೇಶ್ ಗೌಡ್ರು ಅಂತ. ಸುರೇಶ್ ಗೌಡ್ರು. ಬಹಳ
ವಾತಾವರಣ ಇಲ್ಲಿ ಚೆನ್ನಾಗಿದೆ. ಹೌದೌದು ಭಾರಿ ಹಾಗೆ ಗಾಳಿ ಇದೆ, ತಂಪು ಮಳೆ ಇದೆ. ಮಳೆ ಇದೆ. ಹಾ ನಿನ್ನೆ ಮಳೆ ತುಂಬಾ ಇದೆ, ಗಾಳಿ ತುಂಬಾ ಮಳೆ ಇದೆ. ಹಾ ಇವತ್ತು ಮಳೆ ಇಲ್ಲ. ತುಂಬಾ ತುಂಬಾ ಚೆನ್ನಾಗಿ ಇಲ್ಲಿ ಪ್ರಕೃತಿ ಚೆನ್ನಾಗಿದೆ. ಹೌದೌದು. halfway through. माराट मंगे तुला ಮೆಲ್ಲ ಮೆಲ್ಲ ಫೋನ್ ನೋಟಿಫಿಕೇಶನ್ ಬರ್ತೀನಿ ನೆಟ್ವರ್ಕ್ ಬರ್ತೀನಿ ಬರ್ತಾನದು. ಗುಡ್ ಮಾರ್ನಿಂಗ್. ಅಲರ್ಟ್ ಅಲರ್ಟ್ ಅಲರ್ಟ್. ಹೇಳಕ್ಕಾಗಲ್ಲ, ಇವತ್ತು ಉಂಟು ಅಂತ ಮಾಡಿ.